ಹಾಯ್ ಗೈಸ್, ಕಲ್ಟ್ ಸಿನಿಮಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಟ್ರೈಲರ್ನ ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಅದು ಯಾವ ಸಿನಿಮಾ ಅಂದರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. 2021ರಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿ ಥ್ರಿಲ್ಲರ್ ಅಂದರೆ ಇದಪ್ಪ ಅಂತ ಹೇಳೋ ಹಾಗೆ ಮಾಡಿತ್ತು. ಆ ಸಿನಿಮಾನೇ ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18 ಅನ್ನೋ ಸಿನಿಮಾ. ವಿಜಯ್ ರಾಘವೇಂದ್ರ ಅವರು ಆ ಸಿನಿಮಾದಲ್ಲಿ ಮ್ಯಾಜಿಕ್ ಮಾಡಿದರು. ಅದೇ ಮ್ಯಾಜಿಕ್ನ ಮಾಡೋಕ್ಕೆ ಸೀತಾರಾಮ್ ಮತ್ತೊಂದು ಕೇಸ್ನ ತೊಗೊಂಡು ಬಂದಿದ್ದಾರೆ. ಅದೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಈ ಸಿನಿಮಾದ ಟ್ರೈಲರ್ ಈಗ ತಾನೇ ನೋಡಿದೆ. ಟ್ರೈಲರ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಸಿನಿಮಾವನ್ನು ದೇವಿ ಪ್ರಸಾದ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಈ ಸಾರಿ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಮೋಸ್ಟ್ ಟ್ಯಾಲೆಂಟೆಡ್ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಸಹ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಕೇವಲ ಮಲಯಾಳಂದಲ್ಲಿ ಅಲ್ಲ, ನಮ್ಮ ಕನ್ನಡದಲ್ಲೂ ಕೂಡ ಈ ರೀತಿಯ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ಮಾಡೋರು ಇದ್ದಾರೆ ಅಂತ ಅನ್ನಿಸ್ತು. ಇವರು ಆಗಲೇ ಕೇಸ್ ಆಫ್ ಕೊಂಡಾನ್ ಅನ್ನೋ ಸಿನಿಮಾನ ಸಹ ಡೈರೆಕ್ಟ್ ಮಾಡಿದರು. ಹಾಗಾಗಿ ಈ ಸಿನಿಮಾದ ಮೇಲೆ ನಂಬಿಕೆನ ಇಟ್ಕೋಬೋದು. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಕತೆ ಹೀಗಿರ್ಬೋದು ಅಂತ ನನಗನ್ನಿಸ್ತು. ಇದು ಇಲ್ಲದೇ ಇರ್ಬೋದು. ಆದರೆ ನನಗನ್ಸಿದ್ದು ಏನಂದರೆ, ಒಬ್ಬರು ಲವ್ ಮಾಡೋ ಲವರ್ಸು ಅವ್ರ ಮನೇಲಿ ಲವ್ ಮಾಡೋ ವಿಚಾರ ಗೊತ್ತಾದಾಗ ಹುಡುಗಿ ಅಪ್ಪ ಆ ಹುಡುಗನ ಕೊಲೆ ಮಾಡಿ ಅದರಿಂದ ಹೇಗೆ ತಪ್ಪಿಸ್ಕೊಳ್ತಾನೆ ಅನ್ನೋದೇ ಈ ಸಿನಿಮಾದ ಕತೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಕತೆ ಇಷ್ಟು ಸಿಂಪಲ್ ಅಂತಿರೋದಿಲ್ಲ ಬಿಡಿ, ತುಂಬಾ ಲೇಯರ್ಸ್ ಇರುತ್ತೆ. ಈ ಟ್ರೈಲರಲ್ಲಿ ಕಾಣಿಸಿದ ಹಾಗೆ BGM ತುಂಬ ಚೆನ್ನಾಗಿದೆ, ಲೊಕೇಶನ್ಸ್ ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ಆಗಿ ಟ್ರೈಲರ್ ನನಗೆ ತುಂಬ ಇಷ್ಟ ಆಯಿತು. ಈ ಸಿನಿಮಾನ ಪವನ್ ಒಡೆಯ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ಇದೇ ಫೆಬ್ರವರಿ 20ರಂದು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ. ನಾನು ಕೂಡ ನೋಡ್ತೀನಿ. ಸೊ ಇಷ್ಟ ಆಗಿತ್ತು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ಟ್ರೈಲರ್ ರಿವ್ಯೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಸಿಗೋಣ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ ಜೊತೆ. ಥ್ಯಾಂಕ್ ಯು. ನೆಕ್ಸ್ಟು ಒಳ್ಳೊಳ್ಳೆ ಸಿನಿಮಾ ರಿವ್ಯೂ ಅಪ್ಡೇಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.